ಸರ್ ನಮಸ್ತೆ. ನಮಸ್ತೆ. ಸರ್ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಕೊಡ್ಬೇಕಿತ್ತು. ಏನೇನು ಡಾಕ್ಯುಮೆಂಟ್ಸ್ ಬೇಕು? ನೋಡಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂದರೆ ಕ್ಯಾಂಡಿಡೇಟ್ ಒಂದು ಫೋಟೋ ಬೇಕಾಗುತ್ತೆ, ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ನೇಮ್ ಇದ್ದರೆ ಅವರ ನೇಮ್ ಇರಬೇಕು. ಕ್ಯಾಂಡಿಡೇಟ್ ರೇಷನ್ ಕಾರ್ಡ್ ಯಾರು ಮಾತ್ರ ರೇಷನ್ ಕಾರ್ಡ್ ತಗೋದಿಲ್ಲ, ಆಧಾರ್ ಕಾರ್ಡ್ ನಡೆಯುತ್ತೆ. ಮತ್ತು ಅವ್ರದ್ದೇನೋ ಹಳೆಯದು ಏನಾದ್ರು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಅದು ತಗೊಬರ್ಬೋದು. ಅಥವಾ ಟಿ ಸಿ ಬೇಕು, ಟಿ ಸಿ ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಟಿ ಸಿ ಇರಬೇಕು ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ಇಲ್ಲ ಅನ್ನೋದು ರಿಜೆಕ್ಷನ್ ಆಗುತ್ತೆ. ಕಂಪಲ್ಸರಿ ಬೇಕಾದ್ರೆ ಫೋಟೋ, ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಇದ್ದರೆ ನೇಮು, ರೇಷನ್ ಕಾರ್ಡ್ ಇದ್ದರೆ ಮಾತ್ರ ರೇಷನ್ ಕಾರ್ಡು, ಇಲ್ಲ ಬೇಡ. ಜೊತೆಗೆ ಟಿ ಸಿ ಇರಬೇಕು ಅಥವಾ ಹಳೆಯದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ಇಷ್ಟು ಕಂಪಲ್ಸರಿ ಇರಲೇಬೇಕು, ಇಲ್ಲಾಂದರೆ ರಿಜೆಕ್ಷನ್ ಆಗುತ್ತೆ. ಸರ್ ಎಷ್ಟು ದಿನ ಆಗುತ್ತೆ ಸರ್ ಅದು ಬರೋದು? ನಾವು ಅಪ್ಲೈ ಮಾಡಿ ನಿಮಗೆ ಒಂದು ಅಪ್ಲೈಮೆಂಟ್ ಕೊಡ್ತೀವಿ. ಸೊ ಅದು ವಿಲೇಜ್ ಅಕೌಂಟೆಂಟಿಂದ ಮೂವ್ ಮಾಡಿ ತಹಶೀಲ್ದಾರ್ವರೆಗೂ ಟೋಟಲಿ ಮಿನಿಮಮ್ 5 ಡೇಸ್ ಬೇಕೇ ಬೇಕು. ನಿಮ್ಮ ವಿಲೇಜ್ ಅಕೌಂಟೆಂಟ್ ತಹಶೀಲ್ದಾರ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಸರ್, ಇದು ಪಾನ್ ಕಾರ್ಡ್ ಮಾಡಿಸ್ಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಸರ್? ಸೊ ಪಾನ್ ಕಾರ್ಡ್ ಮಾಡಿಸ್ಬೇಕು ಅಂದರೆ ಫಸ್ಟು ಅವ್ರ ಹಳೆ ಪಾನ್ ಕಾರ್ಡ್ ಇರಬಾರ್ದು. ಯಾಕೆಂದರೆ ಒಂದ್ಸತಿ ಪಾನ್ ಕಾರ್ಡ್ ಒಂದ್ಸತಿ ಮಾತ್ರ ಮಾಡೋಕ್ಕೆ ಸಾಧ್ಯ. ಕೆಲವರು ಈಗಿನ ಏನು ಮಾಡ್ಕೊಂಡಿರ್ತಾರೆ, ಅರ್ಜೆಂಟೇ ಬೇಕು ಅಂತ ಕೆಲವೊಂದು ಹುಡುಗರು ಮೊಬೈಲಲ್ಲಿ ಇನ್ಸ್ಟಂಟ್ ಟಿ-ಪ್ಯಾನ್ ಅಂತ ಮಾಡ್ಕೊತಾರೆ. ಸೊ ಆ ಥರ ಇರಬಾರ್ದು. ಏನಕ್ಕೆ ಅಂದರೆ ನಾವು ಗೊತ್ತಿಲ್ಲದೆ ಇದೆ ಅಂತ ನಾವು ಅಪ್ಲೈ ಮಾಡಿದರೆ ಡಬ್ಬಲ್ ಕಟ್ಟಾಗುತ್ತೆ ಅಮೌಂಟು. ಅದಕ್ಕೋಸ್ಕರ ಫಸ್ಟು ಪಾನ್ ಕಾರ್ಡ್ನ ಒಂದ್ಸತಿ ಮಾತ್ರ ಮಾಡಿಸ್ಬೋದು. ಸೊ ಪಾನ್ ಕಾರ್ಡ್ ಮಾಡಿಸೋಕ್ಕೆ ಏನೇನು ಬೇಕು ಅಂದರೆ ಅವರ ಒಂದು ಸಹಿ ಬೇಕು, ಅವರ ಒಂದು ಫೋಟೋ ಬೇಕು, 2 ವೈಟ್ ಫೋಟೋ ಬೇಕು, ಮತ್ತು ಅವ್ರದ್ದೊಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕು. ಸರ್ ವೋಟರ್ ಐ ಡಿ ಮಾಡಿಸ್ಬೇಕು. ವೋಟರ್ ಐ ಡಿಗೆ ಏನೇನು ಬೇಕು ಸರ್? ವೋಟರ್ ಐ ಡಿ ಮಾಡಿಸ್ಬೇಕು ಅಂದರೆ ಅವ್ರದ್ದು ಒಂದು ಫೋಟೋ ಬೇಕು, ಅವರ ಆಧಾರ್ ಕಾರ್ಡ್ ಬೇಕು, ಜೊತೆಗೊಂದು ಪಾನ್ ಕಾರ್ಡ್ ಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್.